ದತ್ತ ಅವರು ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕ್ಲಾಸ್ 3 ಆಫ್ ಇಂಗ್ಲಿಷ್ ಕ್ಲಾಸು ಬೈ ಅಶೋಕ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಪಾರ್ಟ್ ಏನು ಭಾಗ ಬೇಸಿಕ್ ಗ್ರೀಟಿಂಗ್ಸ್ ಅಂಡ್ ಸೆಲ್ಫ್ ಇಂಟ್ರೊಡಕ್ಷನ್. ಈಗ ನೀವು ಯಾರಿಗೋ ವಿಶ್ ಮಾಡ್ತಿರ್ತೀರಾ ಅಥವಾ ನಿಮ್ ಬಗ್ಗೆ ಹೇಳ್ಕೊಳ್ತಿರ್ತೀರಾ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಕೊಳ್ಬೇಕು ಅನ್ನೋದನ್ನ ಇವತ್ತು ನಾವು ಕಲಿಯೋಣ. ಫಸ್ಟ್ ಥಿಂಗ್ ಬೇಸಿಕ್ ಗ್ರೀಟಿಂಗ್ಸ್. ಬೇಸಿಕ್ ಗ್ರೀಟಿಂಗ್ಸ್ ಅಂದ್ರೆ ಇದನ್ನ 170% ಜನ ಮಾಡೇ ಮಾಡ್ತಿರ್ತೀರ. ಅದು 99% ನನಗೆ ಗೊತ್ತು. ಯಾರ್ಯಾರಿಗೆ ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸು ಯಾರು ಲೈನ್ ಅಲ್ಲಿ ಇದೀರಲ್ಲ ಅವ್ರು 100% ಇವನ್ನ ಯೂಸ್ ಮಾಡೇ ಮಾಡ್ತೀರ. ಗುಡ್ ಮಾರ್ನಿಂಗ್ ಮುಂದ್ ನೀವೇನಾದ್ರೂ ಬರ್ಕೊಂಡಿರ್ತೀರ, ಅದು ನಮಗ್ ಬೇಡದ ವಿಷಯ. ನಮ್ಗ್ ಕ್ಲಾಸಿಂದ ಅಷ್ಟೇ ಮಾಡುವ. ಗುಡ್ ಮಾರ್ನಿಂಗ್ ಕನ್ನಡದಲ್ಲಿ ಏನಂತಾರೆ? ಶುಭೋದಯ. ನಮ್ ಕನ್ನಡ ತುಂಬಾ ವರ್ಸ್ಟ್ ಇದೆ, ದಯವಿಟ್ಟು ನೀವೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕನ್ನಡ ಯಾರಾದ್ರೂ ನೋಡ್ಬಿಟ್ರೆ ಉರ್ಲು ಹಾಕೊಳ್ಬೇಕು, ಆ ನಮನೆ ಆಗ್ತದೆ ನಮ್ ಕನ್ನಡ. ನೆಕ್ಸ್ಟ್ ಗುಡ್ ಮಾರ್ನಿಂಗ್ ಆದ ಗುಡ್ ಆಫ್ಟರ್ ಗುಡ್ ಆಫ್ಟರ್ ನೂನ್ ಇರ್ತಾಳ್ರಿಪ್ಪ. ಮತ್ತ ಅದಕ್ಕೂ ಗುಡ್ ಆಫ್ಟರ್ ನೂನ್ ಅಂದ್ರೆ ಶುಭ ಮಧ್ಯಾಹ್ನ. ಸೇಮ್ ಗುಡ್ ಈವ್ನಿಂಗ್ ಅಂದ್ರೆ ಶುಭ ಸಂಜೆ. ಗುಡ್ ನೈಟ್ ಅಂದ್ರೆ ಶುಭ ರಾತ್ರಿ. ಓಕೆ, ಯಾವಾಗ ಹೇಳ್ತಾರೆ ಇದನ್ನ, ಅದು ಇಂಪಾರ್ಟೆಂಟ್. ಸೊ 12 ಗಂಟೆ ಮಧ್ಯಾಹ್ನದ ಮುಂಚೆ ಶುಭೋದಯ ಬರ್ತದೆ. 12ರಿಂದ 4 ಗಂಟೆ ಶುಭ ಮಧ್ಯಾಹ್ನ. 4ರಿಂದ ಈವ್ನಿಂಗಿಗೆ ಟೈಮ್ ಇಲ್ರಿ. 4ರಿಂದ ಅಪ್ ಟು ನೈಟ್. ಗುಡ್ ನೈಟ್ ಅನ್ನ ನೀವು ಮಲಗೋಕಿನ ಮುಂಚೆ ಮಾತ್ರ ಹೇಳೋದು. ಬಿಫೋರ್ ಯು ಸ್ಲೀಪ್. ಯಾವಾಗ ನೀವು ಮಲಗೋಕ್ಕಿಂತ ಮುಂಚೆ ಮಾತ್ರ ಗುಡ್ ನೈಟ್ ಅಂತ ಹೇಳಬೇಕು. ಇನ್ನೊಂದು, ಆಬ್ವಿಯಸ್ಲಿ ನೀವು ಮೆಸೇಜ್ ಆಬ್ವಿಯಸ್ಲಿ ಮಾಡೇ ಮಾಡ್ತಿರ್ತೀರ. ಅಲ್ಲಿ GN ಇವೆಲ್ಲ ಯೂಸ್ ಮಾಡ್ಬೇಡ್ರಿ. ಮಾಡೋದು ಮಾಡ್ತೀರಿ, ಅಟ್ಲೀಸ್ಟ್ ಒಂದೆರಡು ಅಕ್ಷರ ಒಂದೆರಡು ಶಬ್ದಗಳನ್ನ ಕಲಿತೀರಾ. ಸೊ ಗುಡ್ ಮಾರ್ನಿಂಗ್ ಕ್ಲಿಯರ್ ಆಗಿ ಬರೀರಿ. ಇನ್ನೊಂದು, ಅದು ಆಟೋ ಆಲ್ರೆಡಿ ನೀವು GO ಅಂತ ಹೊಡೆದ್ಬಿಟ್ರೆ ಬಂದ್ಬಿಡುತ್ತೆ, ಅದನ್ನ ಕ್ಲಿಕ್ ಮಾಡ್ಬೇಡ್ರಿ. ಒಂದ್ ಸ್ವಲ್ಪ ಎಫರ್ಟ್ ಹಾಕ್ರಿ. ಗುಡ್ ಮಾರ್ನಿಂಗ್ GOOD ಗುಡ್ MORNING ಮಾರ್ನಿಂಗ್ ಅಂದ್ರೆ ಶುಭೋದಯ. ಶುಭೋದಯ. GOOD ಗುಡ್ AFTERNOON ನೂನ್. ಆಫ್ಟರ್ ನೂನ್. ಗುಡ್ ಆಫ್ಟರ್ನೂನ್ ಅಂದ್ರೆ ಶುಭ ಮಧ್ಯಾಹ್ನ. ನಿಮ್ಮ ಮಧ್ಯಾಹ್ನವು ಶುಭವಾಗಿರಲಿ, ನಿಮ್ಮ ಸಂಜೆಯು ಶುಭವಾಗಿರಲಿ, ನಿಮ್ಮ ರಾತ್ರಿಯು ಶುಭವಾಗಿರಲಿ ಅನ್ನೋದು ಇದರ ಅರ್ಥ. ಇದು ಬೇಸಿಕ್ ಗ್ರೀಟಿಂಗ್ಸ್ ಅಂತ ಕರೀತಾರೆ ಇವಕ್ಕೆ. ಇದಾದ್ಮೇಲೆ ಪೊಲೈಟ್ ವರ್ಡ್ಸ್ ಅನ್ನು ಒಂಚೂರು ನೋಡ್ಕೊಂಡು ಬಂದ್ಬಿಡವ. ಪೊಲೈಟ್ ವರ್ಡ್ಸ್ ಅಂದ್ರೆ ವಿನಯಪೂರ್ವಕವಾದ ಶಬ್ದಗಳು ಅಂತ. ಮೊದಲನೇದು, ನಿಮ್ಗೇನೋ ಕೆಲಸ ಆಗ್ಬೇಕಾಗಿರ್ತದೆ, ಹಾಗಾಗಿ ನೀವು ಪೂಸಿ ಹೊಡಿತಿರ್ತೀರ. ಅಣ್ಣ ಒಂದ್ ಸ್ವಲ್ಪ ಮಾಡ್ಕೊಡ್ಲಿ ಅಣ್ಣ, ಅಣ್ಣ 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 ಅಂತಂದ್ ಲಾಸ್ಟಿಗೆ ಪ್ಲೀಸ್ ಲೇ ಅಣ್ಣ ಅಂತೀರಿ. ಪ್ಲೀಸ್ ಅಂದ್ರೆ ಏನು? ಆ ಪ್ಲೀಸ್ ಏನು? ಪ್ಲೀಸ್ ಅಂದ್ರ ದಯವಿಟ್ಟು ನಿನ್ ಕೈ ಮುಗಿತವ ಇದೊಂದು ಕೆಲಸ ಮಾಡ್ಬಿಡೋಣ ಅಂತಂದು ಹೇಳ್ತಿರ್ತೀರಲ್ಲ, ಆ ಪ್ಲೀಸು ಬೇರೆ ಯಾವುದಲ್ಲ ಇದೆ. ಅಂದ್ರೆ ದಯವಿಟ್ಟು ನನ್ ಕೆಲಸ ಮಾಡ್ಕೊಟ್ಬಿಡಪ್ಪ ಅಂತಂದು. ಅದಾದ್ಮೇಲೆ ಥ್ಯಾಂಕ್ ಯು. ಅವ್ನ ಓಲೆ ಆತೋಪ ನಮ್ ತಮ್ಮ ಇಷ್ಟು ಕೇಳ್ಯಾನ ಅಂತಂದ ಅವ್ನ ಕೆಲಸ ಮಾಡ್ಕೊಟ್ಬಿಡ್ತಾನ. ನಿಮಗ ಹೃದಯ ಉಕ್ಕಿ ತುಂಬಿ ಬರ್ತತಿ ಅವಾಗ. ಥ್ಯಾಂಕ್ ಯು ಅಂದ್ರೆ ಏನು ಇದು ಗೊತ್ತಿರ್ತದ ಬಿಡ್ರಿ, ಬಟ್ ಆದ್ರೂ ಒಂದ್ಸತಿ ಹೇಳ್ತೀನಿ. ಏನು ಥ್ಯಾಂಕ್ ಯು ಅಂದ್ರೆ ಧನ್ಯವಾದ. ಅದಾದ್ಮೇಲೆ ಅವನು ಕೆಲಸ ಹೇಳಿದ್ರಿ, ಅವ್ನ್ ಕೆಲಸ ಮಾಡ್ಲಿಲ್ಲ, ಅವ್ ಹೊಳ್ಳಿ ನಿಮ್ಗೆ ಹೇಳ್ತಾನ, ತಮ್ಮ ಸಾರಿಲೇ
ನನ್ ಕೆಲಸ ಮಾಡಕ್ ಆಗ್ಲಿಲ್ಲ, ನಾ ಬಿಸಿ ಇದ್ದೆ ನಾನು. ಈ ಸಾರಿ ಏನು ಹಂಗಂದ್ರ, ಸಾರಿ ಅಂದ್ರ ಕ್ಷಮಿಸಿ. ಏನು ಸಾರಿ ಅಂದ್ರ ಕ್ಷಮಿಸಿ. ನೆಕ್ಸ್ಟ್, ಈಗ ನೀವೇನೋ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ತಿರ್ತೀರಿ, ಬೇರೆ ಬಾಜು ಒಬ್ಬ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ತಾನೆ, ಅವಾಗ ನಿಂಗೆ ಜಗ್ಗ ಸಿಟ್ಟು ಬರ್ತೈತಿ ನಿಮ್ಗೆ. ಬಂದ ಒಂದ್ ಸ್ವಲ್ಪ ಇತ್ತ ನೋಡ್ಲೇ ಇಲ್ಲೇ ಅಂತೀರಿ, ಅದನ್ನ ಇಂಗ್ಲಿಷ್ ಒಳಗಂತ್ರಿ. ಆದ್ರೆ ಅದು ಬಹಳ ಪೊಲೈಟ್ ಆಕತಿ. ದ ಎಕ್ಸ್ಕ್ಯೂಸ್ ಮೀ ಅಂದ್ರ ಗಮನ ಕೊಡಿ. ಇಲ್ಲೊಂದ್ ಸ್ವಲ್ಪ ನೋಡ್ಪಾ ದೋಸ್ತ ಅಂತ ಹೇಳ್ತಿರಲ್ಲ, ಸೇಮ್ ಅದ. ಏನೋ ಗಮನ ಕೊಡಿ. ಇಲ್ಲ ಈಗ ನಿಮ್ಮ ಅಣ್ಣ ಇದ್ ಮಾಡಿದ, ಇದ ಖುಷಿಗೆ ಬಾಣ ಮನಿ ಹೋಗಿ ಚಾ ಕುಡ್ದು ಬರೋನು ಕರಿತೀರಿ. ಆ ಮನಿ ಹೆಂಗ್ ಕರಿತೀರಿ? ಆ ಮನಿಗೆ ಹೆಂಗ್ ಕರಿತೀರಿ? ವೆಲ್ಕಮ್. ವೆಲ್ಕಮ್, ಸ್ವಾಗತ ನಿಮ್ಗ. ಅಣ್ಣ ನನ್ ಕೆಲಸ ಮಾಡಿದಿ ನೀನು, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಇವನ ನಿಮ್ಮ ದಿನನಿತ್ಯದ ಲೈಫ್ ನೊಳಗೆ ನೀವು ಯೂಸ್ ಮಾಡ್ಲಿಕ್ಕತ್ರ ನಿಮಗೆ ಇನ್ನೂ ಈಸಿ ಆಗ್ತದ್ರಿ. ಸೆಕೆಂಡ್ ಥಿಂಗ್, ಕಲಿಯೋಕೆ ಇಂಟ್ರೆಸ್ಟ್ ಬರ್ತತಿ. ಹಾ, ಈಗ ನಮ್ಮ ನೆಕ್ಸ್ಟ್ ಎಲ್ಲಿ ಹೋಗುವ? ಸೆಲ್ಫ್ ಇಂಟ್ರಡಕ್ಷನ್ ಹೋಗುವ. ಇದಿಷ್ಟು ಬೇಸಿಕ್ ಗ್ರೀಟಿಂಗ್ಸ್ ಮುಗಿತಾ? ಇದನ್ ಬಿಟ್ರೆ ಬೇರೆ ಯಾರು ಗ್ರೀಟಿಂಗ್ಸ್ ಇರಂಗಿಲ್ರಿ. ಸೊ ಹಂಗಾಗಿ ಈಗ ಎಲ್ಲಿ ಹೋಗುವ? ಸೆಲ್ಫ್ ಇಂಟ್ರಡಕ್ಷನ್. ಸೊ ಸೆಲ್ಫ್ ಇಂಟ್ರಡಕ್ಷನ್ ಅನ್ನ ಸ್ಟಾರ್ಟ್ ಮಾಡುವ. ಸೆಲ್ಫ್ ಇಂಟ್ರಡಕ್ಷನ್ ಮೊದಲಿಗೆ ನಿಮ್ಮನ್ನ ನೀವು ಹೇಗೆ ಕರ್ಕೊಳ್ತೀರಾ, ಹೇಗೆ ಇಂಟ್ರಡ್ಯೂಸ್ ಮಾಡ್ತೀರಾ, ಹೇಗೆ ಪರಿಚಯಿಸಿಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಬೇಸಿಕ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಈಸ್ ಆರ್ ಐ ಆಮ್. ಇವು ಎರಡರಲ್ಲಿ ನೀವು ಯಾವ್ದನ್ನಾದ್ರೂ ಯೂಸ್ ಮಾಡಬಹುದು. ಮೈ ನೇಮ್ ಈಸ್ ಅಂದ್ರೆ ನನ್ನ ಹೆಸರು, ಇದಕ್ಕೆ ನನ್ನ ಹೆಸರು ಅಂತ ಬರ್ತದೆ. ಬಟ್ ಅದೇ ಇನ್ ದ ಕೇಸ್ ಆಫ್ ಕೆಳಗಾದ್ರೆ ನಾನು, ಇದು ನನ್ನ ಹೆಸರು. ಐ ಆಮ್ ಫ್ರಮ್ ಅಂದ್ರೆ ನೀವು ಯಾವ ಊರವರು? ಐ ಆಮ್ ಫ್ರಮ್ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಉತ್ತರ ಕನ್ನಡ, ಬಿಜಾಪುರ, ಬೀದರ್, ಕಲಬುರ್ಗಿ, ಯಾವುದೋ ಆಗಿರ್ಬೋದು. ಐ ಆಮ್ ಫ್ರಮ್ ಕರ್ನಾಟಕ. ಆಯಾಮ ಮುಂದೇನು? ನೀವೇನ್ ಮಾಡ್ತಿದ್ದೀರಾ? ಟೀಚರ, ಸ್ಟೂಡೆಂಟ, ವರ್ಕ್ ಮಾಡ್ತಿದ್ದೀರಾ, ಅಥವಾ ಏನು ಬಿಸ್ನೆಸ್ ಮಾಡ್ತಿದ್ದೀರಾ? ಏನಾದರೂ ನಿಮ್ದೇನು ಪ್ರೊಫೆಷನಲ್ ಇದೆ ಅದನ್ನ ಹಾಕೊಳ್ಳಿ. ನೆಕ್ಸ್ಟ್, ಐ ಲೈಕ್. ನಿಮ್ಗೆ ಏನ್ ಇಷ್ಟ? ಲೈಕ್ ಅಂದ್ರೆ ಇಷ್ಟಪಡೋದು. ಸೊ ನಿಮ್ಗೆ ಏನ್ ಇಷ್ಟ? ನಿಮ್ಗೆ ಕಾರ್ ಇಷ್ಟನಾ, ಬೈಕ್ ಇಷ್ಟನಾ, ಬಂಗ್ಲೋ ಇಷ್ಟನಾ, ಫುಡ್ ಇಷ್ಟನಾ, ಫೋನ್ಸ್ ಇಷ್ಟನಾ? ನಿಮ್ಗೆ ಯಾವುದು ಇಷ್ಟ ಅಲ್ಲ ಅದನ್ನ ಈ ಕಾಲಮ್ ಅಲ್ಲಿ. ನೆಕ್ಸ್ಟ್, ಮೈ ಹಾಬೀಸ್ ಆರ್. ಮೈ ಹಾಬೀಸ್ ಅಂದ್ರೆ ಹವ್ಯಾಸಗಳು. ಈಗ ಕೆಲವೊಂದಿಷ್ಟು ಜನರಿಗೆ ಹಾಡೋದು ಇರುತ್ತೆ, ಅವ್ರ ಹಾಬಿ ಸಿಂಗಿಂಗ್. ಕೆಲವೊಂದಿಷ್ಟು ಜನದ್ದು ಡ್ಯಾನ್ಸ್ ಇರುತ್ತೆ, ಕೆಲವೊಂದಿಷ್ಟು ಜನದ್ದು ಸಿಟಿ ರೌಂಡ್ಸ್, ಲಾಂಗ್ ಡ್ರೈವ್ ಹೋಗೋದಿರ್ತದೆ, ಕೆಲವೊಂದಿಷ್ಟು ಜನದ್ದು ಪೇಪರ್ ಓದೋದಿರುತ್ತೆ, ಕೆಲವೊಂದಿಷ್ಟು ಜನ ಪ್ರಬಂಧ ಬರೀತಾರೆ, ಲೇಖನ, ಸಾಹಿತ್ಯ, ಕವಿತೆಗಳನ್ನ ಬರೀತಿರ್ತಾರೆ, ಕೆಲವೊಂದಿಷ್ಟು ಜನ ವಿಡಿಯೋ ಎಡಿಟಿಂಗ್ ಅನ್ನ ಮಾಡ್ತಾರೆ, ಕೆಲವೊಂದಿಷ್ಟು ಜನ ವ್ಲಾಗಿಂಗ್ ಮಾಡ್ತಿರ್ತಾರೆ. ಸೊ ಅವರವರ ಹಾಬೀಸಿಗೆ ತಕ್ಕಾಗೆ ಅವರವರು ಅದನ್ನ ಬರ್ಕೊಳ್ತಾರೆ. ಇದನ್ನ ನೀವು ಸೆಲ್ಫ್ ಇಂಟ್ರಡಕ್ಷನ್ ಕೊಡುವಂತ ರೀತಿ. ಈಗ ಒಂದ್ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಯಾವ್ದು? ರಾಹುಲ್ ಅನ್ನ ತಗೊಳ್ಳಿ. ಮೈ ನೇಮ್ ಇಸ್ ರಾಹುಲ್. ಇಲ್ಲಾದ್ರೂ ಇದು ಸೇಮ್, ಐ ಆಮ್ ರಾಹುಲ್, ಯಾವ್ದಾದ್ರು ನಡೀತದೆ. ಐ ಆಮ್ ಫ್ರಮ್ ಧಾರವಾಡ. ಐ ಆಮ್ ಫ್ರಮ್ ಧಾರವಾಡ. ಐ ಆಮ್ ಅ ಸ್ಟೂಡೆಂಟ್. I am a student. I like car. My hobbies are cricket. ಇದು ಬೇಸಿಕ್. ನೀವು ಹೀಗೆ, ಈಗ ಇದು ಮೇಲ್ ವರ್ಷನ್ ಆಯ್ತು,
ಫೀಮೇಲ್ ವರ್ಷನ್ ಅನ್ನು ನೋಡುವ. ಮೈ ನೇಮ್ ಈಸ್ ಸರು. ಇಲ್ಲೂ ಐ ಆಮ್ ಅ ಸರು. ಐ ಆಮ್ ಫ್ರಮ್ ಬೆಳಗಾವಿ. ಐ ಆಮ್ ಅ lecturer. I like books. My hobbies are reading, news, paper. ಹೀಗೆ ನೀವು ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಕೊಡೋದಕ್ಕೆ ತುಂಬಾ ಸುಲಭ ಆಗ್ತದೆ. ಆದ್ರೆ ಎಲ್ಲಿ ಏನ್ ಹಚ್ಚಬೇಕು, ಯಾವ ಕ್ವಶನ್ ಯಾವ ಆನ್ಸರ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಲಿ ಅಂತ ನಾನು ನಿಮ್ಗೆ ಹೀಗೆ ಹಾಕೊಟ್ಟಿರೋದು. ಇನ್ನು ಹೋಮ್ ವರ್ಕ್ ಅಂತ ಬಂದ್ರೆ ಈಗ ಬರ್ಲೇಬೇಕು ಹೋಮ್ ವರ್ಕ್. ಈಗ ಸೇಮ್ ಮೈ ನೇಮ್ ಈಸ್, ಐ ಆಮ್ ಫ್ರಮ್, ಐ ಆಮ್ ಅ ಸ್ಟೂಡೆಂಟ್, ಇವೇನಿದೆ ಅಲ್ಲ ಇದನ್ನೇ ಸೇಮ್ ನೋಟ್ಸ್ ಅಲ್ಲಿ ಬರೆದು ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಗೆ ಏನ್ ಇಷ್ಟ, ನೀವು ಏನ್ ಮಾಡ್ತಿದ್ದೀರಾ, ಸ್ಟೂಡೆಂಟೋ ಏನೋ, ನಿಮ್ಮ ಹಾಬೀಸ್ ಅನ್ನ ನೀವು ಬರಿಬೇಕು ಇರುವಂತ ಇವತ್ತಿನ ಹೋಮ್ ವರ್ಕ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸೆಲ್ಫ್ ಇಂಟ್ರಡಕ್ಷನ್ ಆಸ್ ವೆಲ್ ಆಸ್ ಇನ್ನೊಂದೇನೋ ಗ್ರೀಟಿಂಗ್ಸ್ ಕ್ಲಾಸು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಮುಂದಿನ ಕ್ಲಾಸು ಗ್ರಾಮರ್ ಇಂದ ಸ್ಟಾರ್ಟ್ ಆಗ್ತದೆ. ನೌನ್ಸ್ ಇಂದ ನಾಳಿನ ಅಂದ್ರೆ ಈಗ ನಿಮ್ಗೆ ಒಂಚೂರು ಬೇಸಿಕ್ ಐಡಿಯಾ ಬಂದ್ಮೇಲೆ ನೌನ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಸೊ ಹಂಗಾಗಿ ನಾನು ನಾಳೆಯಿಂದ ನಿಮ್ಗೆ ನೌನ್ಸ್ ಕ್ಲಾಸ್ ಅನ್ನ ತಗೊಳ್ತೀನಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಮಾಡಿ, ನಾನು ಅದಕ್ಕೆ ಶಾರ್ಟ್ಸ್ ಆದ್ರೂ ಅಥವಾ ಎಕ್ಸ್ಪ್ಲೇನ್ ಮಾಡಕ್ಕಾದ್ರೆ ಎಕ್ಸ್ಪ್ಲೇನ್ ಆದ್ರೂ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ದತ್ತವರು ನಮಸ್ತೆ.